ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಕೆ ಎ ಕಡೆಯಿಂದ ಇವತ್ತು ಬೆಳಗ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಸೊ ಅದೇನೆಂದರೆ, ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದೆ ಏನಂದರೆ ಇವನು ಆಗಸ್ಟ್ 1ನೇ ತಾರೀಕು ಏನಪ್ಪ ಅಂದರೆ ತಾತ್ಕಾಲಿಕ ರಿಸಲ್ಟ್ ಬಿಡ್ತಾರೆ ಅಂತ ಹೇಳಿದೆ. ಸೊ ಅದೇ ಪ್ರಕಾರ ಇವಾಗ ಏನಂದರೆ ಕೆ ಎದವರು ಬೆಳಗ್ಗೆನೇ ಲಿಂಕ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೋಬೋದು, UG CET UG NEET 2025 ಮೊದಲ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕ್ 1/8/2025. ಸೊ ಇದ್ರ ಮೇಲೆ ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂದರೆ ನಾನು ಕರೆಕ್ಟಾಗಿ ಒಂದು ನಿಮಗೆ ಇನ್ನೊಂದು ಸ್ಟೆಪ್ ಹೇಳ್ಕೊಡ್ತೀನಿ, ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದು. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಶೇರ್ ಮಾಡಿರಿ. ಸೊ ನೋಡ್ಕೋಬೋದು, ಫಸ್ಟ್ ನಿಮಗೆ ಕೆ ಎ ಒಂದು ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ನಿಮಗೆ 3 ಲೈನ್ಸ್ ಕಾಣಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದರ ಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ನೀವು UG CET ಇದ್ದರೆ UG CET, UG NEET ಇದ್ದರೆ UG NEET, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಏನಪ್ಪ ಅಂದರೆ ಈ ಥರ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನೇನು ಕೇಳಿದ್ದಾರೆ ನೋಡಿರಿ. ನಿಮ್ಮದು CET ನಂಬರ್ ಕೇಳಿದ್ದಾರೆ. UG CET ಆರ್ NEET ಅದರ್ ಪ್ರೊಫೆಷನಲ್ ಕೋರ್ಸಸ್ ಫಸ್ಟ್ ಆನ್ ಪ್ರೊವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್. ಇದು ರಿಸಲ್ಟ್ ಫೈನಲ್ ಅಲ್ಲ, ಜಸ್ಟ್ ಪ್ರೊವಿಷನಲ್ ರಿಸಲ್ಟು. ನಾಳೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ಸೊ ಇದು ಜಸ್ಟ್ ತಾತ್ಕಾಲಿಕ ರಿಸಲ್ಟು. ಸೊ ಇಲ್ಲಿ ನಿಮ್ಮದು CET ನಂಬರ್ ಹಾಕಿ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಕರೆಕ್ಟಾಗಿ ಕ್ಯಾಪ್ಚಾ ಹಾಕಿದರೆ ನಿಮಗೆ ನಿಮ್ಮ ರಿಸಲ್ಟ್ ನಿಮಗೆ ಶೋ ಆಗುತ್ತೆ. ಸೊ ಈ ಥರ ಕರೆಕ್ಟಾಗಿ ಚೆಕ್ ಮಾಡ್ಕೋರಿ. ಸೊ ಮತ್ತು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು, ನಾನು ಕರೆಕ್ಟಾಗಿ ಹಾಕಿದ್ದೀನಿ, ಎಲ್ಲ ಡೇಟ್ ಆಫ್ ಬರ್ತ್ ಮತ್ತು CET ನಂಬರ್ ಹಾಕಿದ್ದೀನಿ. ಸೊ ಈಗ ಚೆಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮಗೆ ಸೀಟ್ ಅಲಾಟ್ ಆಗಿದೆಯೋ ಇಲ್ಲ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡ್ಕೋಬೋದು, ಇಲ್ಲಿ ಈ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಶರಣ ಬಸವ ಯೂನಿವರ್ಸಿಟಿ ಗುಲ್ಬರ್ಗಾದು. ಸೊ ಈ ಕಾಲೇಜ್ ಸಿಕ್ಕಿದೆ, ನೋಡ್ಕೋಬೋದು, ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದೆ. ಸೊ ಇದೇ ರೀತಿ ನೀವು ಎಲ್ಲರೂ ಚೆಕ್ ಮಾಡ್ಕೋರಿ. ಸೊ ಮತ್ತು ಏನಾದರೂ ಸರ್ವರ್ ಬ್ಯೂಸಿ ಬಂದರೆ ಕರೆಕ್ಟ್ ಸರಿ ಹೋಗುತ್ತೆ. ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಬಿಟ್ಟು ಮತ್ತೆ ಸರಿ ಹೋಗುತ್ತೆ. ಅದ್ರ ಬಗ್ಗೆ ತೊಂದರೆ ಬೇಡ. ನಾನು ಓಪನ್ ಮಾಡಿ ತೋರಿಸಿದ್ದೀನಿ ಆಲ್ರೆಡಿ, ನೋಡ್ಕೋಬೋದು ಕರೆಕ್ಟಾಗಿ. ಸೊ ಇದೇ ರೀತಿ ನೀವು ಚೆಕ್ ಮಾಡ್ಕೋರಿ ಮತ್ತು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗಲಿ. ಸೊ ಎಷ್ಟು ಅಪ್ಡೇಟ್ ಇವತ್ತು ಬೆಳಗ್ಗೆ ಕೆ ಎ ಕಡೆಯಿಂದ ಬಂದಿರೋದು ತಾತ್ಕಾಲಿಕ ರಿಸಲ್ಟು. ಸೊ ನಾಳೆ ಏನಪ್ಪ ಅಂದರೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ಎಲ್ಲರಿಗೂ ವೇಟ್ ಮಾಡಿರಿ, ಅದು ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.